ನಟರಾಜ್ ಗೌಡ್ರೆ, ನನಗೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಲಕ್ಷ್ಮಣ್ ಅವ್ರು ಮಾತಾಡಿರೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮತ್ತೆ ಹೇಳಕ್ ಬರ್ಬೇಡಿ, ಅದು ಆಡಿಯೋ, ಅದು ಫೇಕ್ ಆಡಿಯೋ, ಅದನ್ನ FSL ಕಳಿಸ್ಬೇಕು, ಅದು ಇದು ಎಲ್ಲ ಬೇಡ. ರಾಹುಲ್ ಗಾಂಧಿ ಅವ್ರ ತನಕ ಹೊಟ್ಟೋಗಿದೆ ಆ ಸುದ್ದಿ, ಇನ್ನೊಂದು ವಾರದಲ್ಲಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅಂತೆಲ್ಲ ಮಾತಾಡಿದಾರಲ್ಲ ಲಕ್ಷ್ಮಣ್ ಅವ್ರು, ಏನ್ ಕತೆ ಅದು? ಇಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಸರಿ, ಆಡಿಯೋ ಕಳಿಸ್ಕೊಡ್ತೀನಿ. ಹಾಗಾದ್ರೆ ನೋ ಕಮೆಂಟ್ಸ್. ಈಗ ಕೆಲವರು ಇರಿ ಸುರೇಶ್ ಕೇಳಿ, ಈಗ ಅವ್ರ ಅಂತವೇನು ಹೇಳಿಲ್ಲ. ಈಗ ಸುರೇಶ್ ಅವರು ಒಂದು ಮಾತಾಡಿದ್ರು, ಕೇಳಿ. ಈಗ ಆ ಮಾಹಿತಿ ಸತ್ಯ ಸುಳ್ಳು ಕ್ಯಾನ್ಸಲ್ ಆಗ್ಬಿಡುತ್ತೆ. ರಾಹುಲ್ ಗಾಂಧಿ ಅವರು ದೂರ ಹೋಗಿದೆ ಮಾಹಿತಿ ಇದೆ ನಮ್ಗೆ. ಯಾಕಂದ್ರೆ ಬಿಜೆಪಿಯವರೇ ರಾಹುಲ್ ಗಾಂಧಿಗೂ ದೂರ ಕೊಡ್ಲಿ, ಪ್ರೈಮ್ ಮಿನಿಸ್ಟರ್ಗೂ ದೂರ ಕೊಡ್ಲಿ, ಕೊಡ್ತಾರೆ, ಅದೆಲ್ಲ ಏನ್ ತೊಂದರೆ ಇಲ್ಲ. ಆದ್ರೆ ನನಗೆ ಸುರೇಶ್, ನಮ್ ಬಿಡದಿ ರೈತರು ಸುರೇಶ್ ಅವರು ಒಂದು ಮಾತು ಹೇಳಿದ್ರು, 40 ಜನ ಕ್ಯಾಂಪೈನ್ ಪಡೆದ 40 ಜನ ಮಾತ್ರ ಒಪ್ಕೊಂಡಿದ್ದಾರೆ ಅಂತ. ನಾನೊಂದು ಮಾಹಿತಿ ಹೇಳ್ತೀನಿ ಸುರೇಶ್ ಅವರೇ, ತಾವೇನು ಅನ್ಯತಾ ಭಾವಿಸ್ಬೇಡಿ. ಯಾಕಂದ್ರೆ ಇದು ನನ್ನೇ ವೈಯಕ್ತಿಕ ಇಲ್ಲ. 6043 ರೈತರು, ಒಟ್ಟು 6043 ನಿಮ್ಮನ್ನೂ ಒಳಗೊಂಡಂತೆ, ಸುರೇಶ್ ಅವ್ರನ್ನೂ ಒಳಗೊಂಡಂತೆ 663 ರೈತರು ನಾವು ಜಮೀನ್ ಕೊಡೋದೇ ಇಲ್ಲ ಅಂತ ಪತ್ರ ಕೊಟ್ಟಿದ್ದಾರೆ. ಅಂದ್ರೆ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. 10 ಕೋಟಿ ಕೊಟ್ಟರು ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ. 663 ರೈತರು ಹೇಳಿದ್ದಾರೆ. ಸುರೇಶ್ ಅವರೇ, ಈಗ ನಟರಾಜ್ ಗೌಡ್ರೆ ಇಲ್ಲೇ ಇಂಟ್ರಪ್ಟ್ ಮಾಡ್ಬಿಡ್ತೀನಿ, ಒಂದ್ ಸಣ್ಣ ಇಲ್ಲೇ ಮುಗಿಸ್ಬಿಡ್ತೀನಿ. ಒಂದೇ ನಿಮಿಷ 600 ಎಷ್ಟು ಜನ ರೈತರು ಅಂದ್ರಿ ನೀವು? 663 ಜನ ರೈತರು ನಾವು ಒಪ್ಪಲ್ಲ ಅಂತ ಮನವಿ ಪತ್ರ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಅಂದ್ರೆ ಮಿಕ್ಕಿದ ಅಷ್ಟು 1000 ಜನ ರೈತರು ನಾವು ಒಪ್ಪಿದೀವಿ ಅಂತ ನಿಮಗ್ ಪತ್ರ ಕೊಟ್ಟಿರ್ಬೇಕಲ್ಲ, ಆ ಪತ್ರಗಳು ಎಲ್ಲಿದೆ? ಇಷ್ಟೆಲ್ಲ ಗಲಾಟೆ ಆಗ್ತಿದ್ರೆ ಪತ್ರ ರಿಲೀಸ್ ಮಾಡ್ಬೇಕಾಗಿತ್ತು ಸರ್ಕಾರ, ಯಾಕೆ ಹೊರಗಡೆ ಬಿಟ್ಟಿಲ್ಲ? ಸಿಂಧೂರ, ಈಗ ಆತರ ಒಪ್ಪಿಗೆ ಪತ್ರ ತಗೊಳ್ಳಲ್ಲ ಸಿಂಧೂರ ಅವ್ರೆ ಯಾರನ್ನು. ಅಲ್ಲ ರೀ, ನೀವು ಕೊಡಲ್ಲ ಅಂತ ಪತ್ರ ತಗೊಳ್ಬೇಕೆ, ಒಪ್ಪಿಗೆ ಪತ್ರ ಬೇಡವಾ? ಮತ್ತೆ ಹೆಂಗೆ ಬಾಯಿ ಮಾತಲ್ಲಿ ಹೆಂಗೆ ಇದ್ ಮಾಡ್ಬಿಡ್ತೀರಿ ನೀವು? ಪತ್ರದಲ್ಲಿ ಇರ್ಬೇಕಲ್ಲ ಇದೆಲ್ಲ. ಈಗ ನಿಮ್ಮ ತರ ಫ್ಯಾನ್ಸಿ ಆಗಿ ಯಾರು ಕೆಲಸ ಮಾಡೋದಿಲ್ಲ ಸರ್ಕಾರದ. ಹೇಳ್ತಾ ಇದೀನ್ರಿ ನಾನು. ಏನು ಒಂದ ಅಲ್ಲರಿ, ಯಾರಾದ್ರೂ ಭೂಮಿ ಕೊಡ್ತೀವಿ ಅಂದ್ರೆ ಪತ್ರ ಕೊಡಲ್ವಾ? ನೋಡಿ, ಒಂದೇ ಒಂದು ಡಾಕ್ಯುಮೆಂಟ್, ಒಂದೇ ಒಂದು ಮಾಹಿತಿಯನ್ನು ಕೊಡಕ್ಕಾಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ನಾವು ನಿಮ್ ರಾಹುಲ್ ಗಾಂಧಿ ಅವ್ರ ತರ ವಿದೇಶ ಪ್ರವಾಸ ಮಾಡೋರಲ್ಲ, ಅಪ್ಪಟ ಕರ್ನಾಟಕದಲ್ಲಿ ಹುಟ್ಟಿರೋರು, ಕರ್ನಾಟಕದಲ್ಲಿರೋರು ನಾವು. ಫ್ಯಾನ್ಸಿ ಗೀನ್ಸಿ ನಿಮ್ ರಾಹುಲ್ ಗಾಂಧಿ ಹೇಳಿ, ನನಗಲ್ಲ ನೀವು ಹೇಳ್ಬೇಕಾಗಿರೋದು. ಕೇಳಿ, ಈಗ ನಿಮ್ಮ ಮಾತಲ್ಲಿ ಫ್ಯಾನ್ಸಿ ಇದೆಯಲ್ಲ, ಆ ತರ ಫ್ಯಾನ್ಸಿ ಮಾತಲ್ಲಿ ಫ್ಯಾನ್ಸಿ ಅಲ್ಲ ನಟರಾಜ್ ಗೌಡ್ರೆ, ವಾಸ್ತವ ಹೇಳ್ತಾ ಇದೀನಿ. ಆಯ್ತು, ನಾನು ವಾಸ್ತವ ತಗೊಳ್ಳಿ. ನಾನು ವಾಸ್ತವ ತಗೋತಾ ಇಲ್ವಲ್ಲ. ಅವಾಗ್ಲಿಂದ ನೀವು ಅವಾಗ್ಲೇ ನಂಬರ್ಸ್ ಹೇಳಿದ್ರಲ್ಲ ನಟರಾಜ್ ಗೌಡ್ರೆ. ನನ್ನ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ ನಟರಾಜ್ ಗೌಡ್ರೆ. ಈಗ ಸಿಂಪಲ್ ಆಗಿದೆ. 2043 ನಮಗೆ ಈಗ ಕೇಳಿ ಸುರೇಶ್ ಅವರೇ, ಒಂದೇ ಒಂದು ಮಾತು ಏನಂದ್ರೆ 663 ಜನ ರೈತರು ಕೊಡಲ್ಲ ಅಂದ್ರಲ್ಲ, ಅದ್ರದ್ದು ಒಟ್ಟು ಪ್ರಮಾಣ ಬಂದು 1348 ಎಕರೆ ಜಮೀನನ್ನ ಯಾವುದೇ ಕಾರಣಕ್ಕಾಗಿ ಕೊಡಲ್ಲ. 10 ಕೋಟಿ ಕೊಟ್ಟರು ಕೊಡಲ್ಲ ಅಂತ ಹೇಳಿ 1348 ಎಕರೆಗೆ ತಗೊಂಡ್ ಬೈನಾಗ್ಲಾ ಬನ್ನಿ. ಈಗ ಸುರೇಶ್, ಒಂದ್ ನಿಮಿಷ ಸುರೇಶ್, ನಿಮ್ ಜಮೀನು ನೀವು ಮಾತಾಡಿದೀನಿ, ನಿಮ್ಮ ಮಾತಲ್ಲಿ ಸತ್ಯ ನಾನಿಲ್ಲ ಅಂತ ಹೇಳೋದಿಲ್ಲ. ಒಂದೇ ಒಂದ್ ನಿಮಿಷ, ನಾನ್ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಅದರ ಪ್ರಮಾಣ ಬಂದು 11% ಆಗುತ್ತೆ. ನಮ್ಮ ಪ್ರಾಜೆಕ್ಟ್ ನ ಗಾತ್ರದ 11% ರೈತರು ಕೊಡಲ್ಲ ಅಂತ ಬರುತ್ತೆ. ಇದು ನಾನು ನಿಮ್ಗೆ ಮಾಹಿತಿ ಕೊಡಕ್ ಇಷ್ಟಪಟ್ಟೆ. ಮಿಕ್ಕಿದೆಲ್ಲ ಈಗ ಸುರೇಶ್ ವಿಷಯ ಅದು. ಆದ್ರೆ ಸಿಂಧೂರ್ ಅವರೇ, ನೀವು ನಾವು ಜವಾಬ್ದಾರಿಯುತವಾಗಿ ಏನಿದೆಯೋ ರೈತರ ಜವಾಬ್ದಾರಿ ಇಲ್ಲ ಅಂತ ನಟರಾಜ್ ಗೌಡ್ರೆ, ನೀವು ನಾವು ಅಂತ ಹೇಳ್ಬೇಡಿ ದಯವಿಟ್ಟು. ನಿಮ್ಮ ಸರ್ಕಾರ ಒಂಚೂರು ಜವಾಬ್ದಾರಿಯುತವಾಗಿ ವರ್ತಿಸಿ. ರೈತರ ಜವಾಬ್ದಾರಿ ಮಕ್ಳೇನ್ರಿ ಅವರು, ಚಿಕ್ಕ ರೈತರು ಟೈಮ್ ಪಾಸ್ ಮಾತಾಡ್ತಾ ಇದಾರ ನಟರಾಜ್ ಗೌಡ್ರೆ. ರಾಜಕೀಯ ಸಿಂಧೂರ್ ಅವ್ರು, ನಾನು ಸುರೇಶ್ ಅವ್ರ ಮಾತನ್ನ ನಾನು ಯಾವತ್ತೂ ಮಾತನ್ನ ಸುರೇಶ್ ಒಂದ್ ನಿಮಿಷ, ನಿಮ್ಮ ಮಾತನಾಡಿ 10 ಕೋಟಿ ಕೊಟ್ಟರು ಮಾಧ್ಯಮದವರು ಅದೇ ಆಶ್ಚರ್ಯ ಆಗೋದು ಅಷ್ಟೇ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮಾಧ್ಯಮದವರ ನಿಮ್ಗೇನು ರೈತರ ಪರ ನಿಂತ್ಕೊಂಡ್ರೆ ನಿಮ್ಗೆ ಬಿಜೆಪಿ ಪರ ನಿಂತ್ಕೊಂಡಂಗೆ ಅಂತ ಅನ್ಸುತ್ತಲ್ವಾ ನಿಮ್ಗೆ? ಇಲ್ಲ ಇಲ್ಲ, ರೈತರ ಪರ ನಾವು ನಿಂತಿದೀವ್ರಿ, ಕಾಂಗ್ರೆಸ್ ನಿಂತಿದೆ, ಸರ್ಕಾರ ನಿಂತಿದೆ. ಸಾಕ್ಷಿ ರೈತರ ಪರ ನಿಂತಿದೀವಿ ಅಂತ ಸರ್ಕಾರ ಮಾಧ್ಯಮಗಳಿಗೆ ಇದೇನು ಹೊಸದೇನಲ್ಲ ಬಿಡಿ.
ದಾಖಲೆ ಕೊಡಕ್ಕಾಗಿಲ್ಲ ಅವಾಗ್ಲಿಂದ ನಟರಾಜ್ ಗೌಡ್ರ ಕೈಲಿ. ಮಾಡ್ತಾ ಇದ್ದಾರೆ ಅಷ್ಟೇ. ಕುಮಾರಸ್ವಾಮಿಯ ರಾಜಕೀಯ ನಟರಾಜ್ ಗೌಡ್ರೆ, ಮಾಧ್ಯಮಗಳಿಗೆ ಏನು ಹೊಸದು ಅಲ್ಲ. ನಿಮ್ಮ ಮಾತಿಗೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಸತ್ಯ ಮಾತಾಡಿದ್ರೆ ಆಡಳಿತ ಪಕ್ಷಕ್ಕಾಗಲ್ಲ, ಅವಾಗ ನಮ್ಮನ್ನ ವಿರೋಧ ಪಕ್ಷದವರು ಅನ್ನೋ ತರನೇ ಬಿಂಬಿಸ್ತೀರಿ ನೀವು. ಕಾಂಗ್ರೆಸ್ ಪರ ಮಾತಾಡಿದ್ರೆ ಕಾಂಗ್ರೆಸ್ ಮಾಡಿದ್ ಒಳ್ಳೆ ಕೆಲಸ ಹೇಳ್ಬಿಟ್ರೆ ಬಿಜೆಪಿ ಪರ ಅನ್ನೋದು, ಬಿಜೆಪಿ ಮಾಡಿದ್ ಒಳ್ಳೆ ಕೆಲಸ ಕಾಂಗ್ರೆಸ್ ಹೇಳೋದು. ಇದೆಲ್ಲ ನಾವು ಯೂಸ್ ಟು ನಟರಾಜ್ ಗೌಡ್ರೆ. ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಸಚ್ ಟೈಪ್ ಆಫ್ ಕಮೆಂಟ್ಸ್ ಅಂಡ್ ಆ ತರದ ಮಾತುಗಳಿಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ ಸಂತೋಷ ಅದು, ನೀವು ಮಾತಾಡ್ಕೊಳ್ಳಿ. ರೈತರ ಪರ ಮಾತಾಡಿ ಸತ್ಯ ಕೇಳಿದ್ರೆ ನಿಮ್ಗೆ ಡೈವರ್ಟ್ ಮಾಡ್ಕೊಳಕ್ ಆಗಲ್ಲ. ಇಟ್ ಇಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೋ ಪ್ರಾಬ್ಲಮ್. ನಟರಾಜ್ ಗೌಡ್ರೆ, ಸುರೇಶ್ ಹೇಳ್ರಿ. ನಟರಾಜ್ ಗೌಡ್ರೆ, ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ. ಈ ರೈತರನ್ನ ಯಾರು ಅಯ್ಯೋ ಅನ್ನಿಸ್ತಾರೋ ನಿಮ್ಗೂ ಸೇರಿಸಿ ತಟ್ಕೊಳ್ರಿ ಈ ಸಾಪ ಅಂತ ಓಪನ್ ಆಗಿ ಹೇಳ್ತಾ ಇದೀನಿ. ಬಿಟ್ಬಿಡ್ರಿ, ನೀವ್ ಏನಿದೆಯೋ ಅದು ಮಾತ್ರ ವಿಷಯ ಮಾತಾಡ್ರಿ. ತಟ್ಟೋದು ಬಿಟ್ಟೋದು ಬಿಟ್ಬಿಡಿ. ಯಾವ ರೀತಿ ಇವ್ರ ದರ್ಪದ ಮಾತುಗಳು ಯಾವ ಏನ್ ವಿಷಯ ಮಾತಾಡ್ರಿ? ಅದೊಪ್ಪಿಟ್ಟದೆ ಎಲ್ಲ ದಬ್ಬಾಳಿಕೆ. ಡೋಂಟ್ ಎಂಟರ್ಟೈನ್ ಸಚ್ ಥಿಂಗ್ಸ್. ದಯವಿಟ್ಟು ಸುರೇಶ್ ಅವರೇ, ನಿಮ್ಮ ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದ್ ನಿಮಿಷ ನನ್ ಡಿಬೇಟ್ ನ 1 ನಿಮಿಷ ಅಂತ ಹೇಳೋದ್ರಲ್ಲ ನಾನು ಟೈಮ್ ಕಳಿಯಕ್ ಆಗಲ್ಲ. 1 ನಿಮಿಷ ರೀ. ಸುರೇಶ್ ಅವರೇ, ನಿಮ್ಮ ನೋವು ನಿಮ್ಗಳ ಅದ್ ಯಾರು ಒಪ್ಪಿದಾರೋ ಬಿಟ್ಟಿದಾರೋ ಅದ್ರ ಜೊತೆಗೆ ಯಾರು ಒಪ್ಪಿಲ್ಲ ಅದ್ರನ್ನು ಕನ್ಸಿಡರ್ ಮಾಡ್ಬೇಕು. ಯಾಕೆಂದ್ರೆ ಒಂದ್ ಕೈ ಸೇರಿದ್ರೆ ಚಪ್ಪಾಳೆ ಹೊಡಿಯಲ್ಲ. ಯಾರು ಒಪ್ಪಿಲ್ಲ ಮೇಡಮ್. ಸುರೇಶ್ ಅವರೇ, ಇವಾಗ ಅಲ್ಲಿನ ಪರಿಸ್ಥಿತಿ, ಅಲ್ಲಿ ನೊಂದರೋರು ಎಷ್ಟ್ ಜನ ಇದೀರಿ, ನೀವು ಅಲ್ಲಿ ಎಷ್ಟ್ ಕಷ್ಟಪಟ್ಟು ಉಳುಮೆ ಮಾಡಿದಿರಿ, ಯಾವ ರೀತಿ ಬದುಕು ನಡೆಸ್ತಾ ಇದ್ದೀರಿ, ಏನ್ ಗೊತ್ತಾ, ಈ ಶಾಪ ಹಾಕೋದೆಲ್ಲ ಇದೆಯಲ್ಲ ಭಗವಂತಂಗ್ ಬಿಟ್ಬಿಡಿ ಅಷ್ಟೇನೆ. ಅದು ನಾಳೆ ಸಹ ಅದು ಯಾರ್ಯಾರಿಗೆ ತಟ್ಟುತ್ತೋ ಏನೇನಾಗುತ್ತೋ ಅದು ಹಾಕೊಳ್ಳಿ. ನೀವ್ಯಾರು ನಾವ್ಯಾರು ಹೇಳಕ್ಕೆ ಸುರೇಶ್ ರೈತಿದ್ದಾರೆ. ಅದು ನೀವು ಈ ತರ ಎಲ್ಲ ಹೇಳಿಕೆ ಕೊಡುವಂತದಲ್ಲ, ಸರಿ ಇಲ್ಲ. ಅದು ನನ್ನ ಪ್ರಕಾರ ನಾನೇನು ಹೇಳಿಕೆ ಕೊಟ್ಟಿಲ್ಲ ರೀ. ನಾನು ನಿಮ್ಗೆ ಒಳ್ಳೇದೇ ಹೇಳ್ತಾ ಇದ್ದೀನಿ, ಒಳ್ಳೇದೇ ಹೇಳ್ತಾ ಇದ್ದೀನಿ. ನಾನೇನು ಅವ್ರಿಗೆ ಶಾಪ ಹಾಕಿ ಅಂತ ಹೇಳ್ತಾ ಇಲ್ಲ. ರೈತರ ಪರ ನಾನು ಇಲ್ಲ. ನೀವ್ ಹೇಳಿದ ರೈತರ ಪರ ನೀವು ನಿಲ್ಲಿ, ನಾವು ನಿಲ್ತೀವಿ. ಅದು ಏನ್ ನಿಲ್ತಾ ಇದೀರಾ ನೀವು? 80% ಒಪ್ಪಿಟ್ಟವ್ರೆ ಸುರೇಶ್ ಅವರೇ. 89% ಅಂತ ಸುರೇಶ್ ಅವರೇ. ಸರಿ ರೀ, ದಾಖಲೆ ತಗೊಂಡ್ ಹೋಗ್ರಿ, ಅಲ್ಲಿರೋ ರೈತರನ್ನಾದ್ರೂ ನೋಡ್ರಿ, ಹೇಳಿದೀವಿ. ಅದು ಹೇಳಿದೀವಿ, ಸರ್ಕಾರ ಮಾಡುತ್ತೆ. ಅದು ಅದೇ ದಬ್ಬಾಳಿಕೆ ಮಾಡ್ತೀರಿ ಅಷ್ಟೇನೆ, ಇನ್ನೇನು ಮಾಡಲ್ಲ. ಅಲ್ಲಿ ಆಡಿಯೋ ನಿಮಗ್ ಗೊತ್ತಿಲ್ಲ, ನಿಮ್ ಕೆಪಿಸಿಸಿ ವಕ್ತಾರರು ಮಾತಾಡಿರೋ ಆಡಿಯೋ. ಸಹಪಾಠಿಗಳು ಮಾತಾಡಿರೋ ಮಾಹಿತಿ ಇಲ್ಲ. ಏನ್ ಮಾಹಿತಿ ಇರ್ತೀವಿ? ಅಲ್ಲಲ್ಲ, ಇವ್ರ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಮಾತಾಡಿರೋ ಮಾಹಿತಿ ಇಲ್ಲ ಅಂದ್ರೆ ನಟರಾಜ್ ಗೌಡ್ರಿಗೆ ಇನ್ನೇನ್ರಿ ಮಾಹಿತಿ ಇರುತ್ತೆ ನಿಮ್ದು ಲ್ಯಾಂಡ್ ಇದ್ರದ್ದು? ಯಾವ ಬೇಸಿಸ್ ಮೇಲೆ ಹೇಳ್ತೀರಿ 80% ಆಗಿದೆ ಅಂತ? ಇದೇ ಸುರೇಶ್ ಅವರೇ, 1 ನಿಮಿಷ ನೋಡಿ. ಪ್ರತಿ ಎಕರೆ ಭೂಮಿಗೆ ಕನಿಷ್ಠ 2.07 ಕೋಟಿಯಿಂದ 2.5 ಕೋಟಿವರೆಗೂ ಹಣ ಕೊಡ್ತೀವಿ ಅಂದಿದ್ದಾರೆ. ಇನ್ನ ಅಂತಂದ್ರೆ 50% ಅಭಿವೃದ್ಧಿ ಪಡಿಸಿದ ಭೂಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪರಿಹಾರ ಧನ ಅಥವಾ 50% ಅಭಿವೃದ್ಧಿ ಪಡಿಸಿದ ಭೂಮಿ, ಇದೆರಡರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಒಂದನ್ನ ಜನಗಳಿಗೂ ತಿಳಿಸಕ್ ಇಷ್ಟಪಡ್ತೀನಿ. ನೀವು ಒಂದ್ ನಿಮಿಷ ಸುರೇಶ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕೆಲವರು ಒಪ್ಕೊಂಡಿರ್ಬೋದು, ಅತಿ ಕಡಿಮೆ ಪರ್ಸೆಂಟೇಜ್ ಜನ ಒಪ್ಕೊಂಡಿರ್ಬೋದು, ಅತಿ ಹೆಚ್ಚು ರೈತರು ಒಪ್ಕೊಳ್ಳದೆ ಇರ್ಬೋದು, ಸರ್ಕಾರ ಅದನ್ನ ಉಲ್ಟಾನು ಮಾಡ್ತಾ ಇರ್ಬೋದು. ಯಾಕೆ ಒಪ್ಕೊಳ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಕಾರಣವನ್ನ ನೀವು ಜನಗಳ ಮುಂದೆ ಹೇಳ್ಬೇಕಾಗತ್ತೆ. ಸುರೇಶ್, ಪ್ಲೀಸ್ ಹೇಳಿ. ಮೇಡಮ್, ಅವರು ಇವಾಗ ನಾನು ತಿರ್ಗ್ದಂಗೆ ಇಲ್ಲಿಂದ 100 ಕಿಲೋಮೀಟರ್ ಹೋದ್ರು 2 ಕೋಟಿಗೆ ಜಮೀನಿಲ್ಲ. ಹೇಳಿ ಹೇಳಿ ಸುರೇಶ್. 2 ಕೋಟಿಗೆ ನಾವು ಜಮೀನ್ ಕೊಟ್ಬಿಟ್ಟು ಬೇರೆ ಊರ್ಗ್ ಹೋಗಿ ನಾವು ಅಲಿಯನ, ನಮ್ಮ ತಾತ ಮುತ್ತಾತ ಕೊಟ್ಟಿರೋ ಜಮೀನ್ ಬಿಟ್ಬಿಟ್ಟು ಬೇರೆ ಊರ್ಗ್ ಹೋಗಿ ಅಲಿಯನ ಮೇಡಮ್? ಯಾವುದೇ ಕಾರಣಕ್ಕೂ ಅವ್ರು 10 ಕೋಟಿ ಅಲ್ಲ 15 ಕೋಟಿ ಕೊಟ್ಟರು ನಾವು ಜಮೀನ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅವನು 80% ಒಪ್ಪವ್ರೆ ಅಂತ ಹೇಳೋರಲ್ಲ, ಅವ್ರು ತಗೊಳ್ಳಿ, ಅವಳು ನೋಡೋಣ. ಸಿಂಧೂರ, ನನ್ ಒಂದೇ ಒಂದು ಪ್ರಶ್ನೆ ಇದೆ. ಈಗ ಸುರೇಶ್ ಅವರು ಹೆಂಗೆ ಒಪ್ಪಿಗೆ ಇಲ್ಲ, ಖಂಡಿತ ನಾನು ಐ ಅಗ್ರಿ, ಅವ್ರು ರೆಸ್ಪೆಕ್ಟ್ ಕೊಡೋಣ. ಅವ್ರಿಗೆ ಯಾರು ಒಪ್ಕೊಂಡಿದಾರಲ್ಲ ಅವ್ರು ಕರೆದು ಮಾತಾಡಿ, ಯಾಕೆ ಒಪ್ಕೊಂಡಿದ್ದೀರಾ, ಏನು ನಿಮ್ದು ಕತೆ ಅಂತ ಕೇಳಿ. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅದನ್ನು ಕೇಳಿದೀವಿ. ಈಗ 3-4 ದಿವಸದ ಹಿಂದೆನೂ ಅದನ್ನ ಕರೆಸಿ ಸ್ಟುಡಿಯೋಗೆ ಕರೆಸಿ ಡಿಬೇಟ್ ಮಾಡಿದ್ವಿ. ಬೇಕಾದ್ರೆ ಅದನ್ನ ತೆಗೆದು ನೋಡಿ. ಬಹಳಷ್ಟು ಜನ ಯಾರಿದನ್ನ ಯೋಜನೆ ಪರ ಇದಾರೆ, ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸುಮ್ನೆ ನಮ್ಗಳ ಮೇಲೆ ಈಗ ಆಲ್ರೆಡಿ ಬೇರೆ ಬೇರೆ ಕೇಸ್ಗಳಿದೆ, ಕೇಸ್ಗಳು ಹಾಕೊಂಡು ಒದ್ದಾಡಕ್ ನಮ್ ಕೈಲಿ ಆಗಲ್ಲ ಅಂತ ಹೇಳಿದವರು ಇದ್ದಾರೆ.
ಮಾಧ್ಯಮದಲ್ಲಿ ಏನು, ಕುತ್ಕೊಂಡು ಎಷ್ಟು ಸುಳ್ಳು ರೈತರು ಹೇಳಕ್ಕಾಗಲ್ಲ, 5,000 ಯಾಕೆಂದ್ರೆ ಅದಕ್ಕೆ ದಾಖಲೆ ಇದೆ ನಟರಾಜ್ ಗೌಡ್ರೆ. 5,000 ದಾಖಲೆ ರೈತರ ಇದೆ. ಮೇಲೆ ಕೇಸ್ ಇದೆಯಾ? ಒಂದ್ ನಿಮಿಷ ಆಶ್ಚರ್ಯ ಆಯ್ತು. ಕೇಳಿಸ್ಕೊಳ್ಳಿ. ಹೌದು, ಅದನ್ನೇ ಅವ್ರು ಹೇಳಿರೋದು, ನಮ್ಮ ಮೇಲೆ ಕೇಸ್ ನಟರಾಜರೇ, ಇವ್ರುಗಳ ಇವರೇ, ಹೊಡೆದಾಡಕ್ಕಾಗಲ್ಲ. ಅದ್ರ ಕರ್ಕೊಂಬನ್ನಿ ಆ ರೈತರಿಗೆಲ್ಲ ನಾವು ನ್ಯಾಯ ನಿಂತ್ಕೊಂಡು ನಾವು ನೀವು ನಿಂತ್ಕೊಂಡು ನ್ಯಾಯ ಕೊಡ್ಸೋಣ, ಕರ್ಕೊಂಬಂದ್ ಬಿಡಿ ಅಂತ ಬಿಡಿ. ಯಾಕಂದ್ರೆ ಏನ್ ಗೊತ್ತಾ, ಇದು ನಟರಾಜ್ ಒಂದ್ ಗೌಡ್ರೆ, ಸೈಡ್ ಬನ್ನಿ ಸ್ಟುಡಿಯೋದಲ್ಲಿ ಮಾತಾಡಿರೋದು, ನೀವು ಸ್ಟುಡಿಯೋಗೆ ಬನ್ನಿ, ಏನ್ ನಿಮ್ಮನ್ನ ಸಂಚು ಮಾಡ್ತಾ ಕರ್ಸ್ತೀನಿ ಇದಾರಲ್ಲ, ಅವ್ರನ್ನ. ಕರ್ಸಲ್ಲ ಅಂತ ಬಿಜೆಪಿ ಜೆಡಿಎಸ್ ಏನ್ ಹೇಳ್ತೀವಲ್ಲ. ಸಂಚು ಮಾಡ್ತಾ ಇರಲ್ಲ, ಆ ಸಂಚೆ ದೊಡ್ಡ ಮಟ್ಟದಲ್ಲಿ ಕಾಣಿಸಬಾರ್ದು. ರೈತರ ಪರ ವಿರೋಧ ಏನೇ ಇರ್ತವೆ ಅವು ಚರ್ಚೆ ಮುಖಾಂತರ, ಸಂವಾದ ಹೌದು, ಮುಖಾಂತರ ಚರ್ಚೆ ಅದಕ್ಕೆ ಮಾತಾಡಿಸ್ತಾ ಇರೋದು ನಟರಾಜ್ ಸರ್ಕಾರ ಗೌಡ್ರೆ. ಮಾಡ್ತಿರ್ಬೇಕಾದ್ರೆ ಅದಕ್ಕೆ ವಿರೋಧ ಪಕ್ಷವಾಗಿ ಮಾತಾಡಿಸ್ತಾ ಇರೋದು, ಬೇಜವಾಬ್ದಾರಿ ಅದಕ್ಕೆ ಇದೆ. ಮಾತಾಡಿಸ್ತಾ ಇರೋದು, ಅದಕ್ಕೆ ಮಾತಾಡ್ಸಿರೋದು. ಸ್ಟುಡಿಯೋದಲ್ಲಿ ಮಾತಾಡಿದ್ದಾರೆ, ಸ್ಟುಡಿಯೋಗೆ ಬನ್ನಿ, ಸ್ಟುಡಿಯೋಗೆ ಅವ್ರನ್ನ ಕರ್ಸೋಣ. ಯಾರು ಬೇಡ ಅಂತ ಹೇಳಿದ್ದಾರೆ? ನಾನು ಕರ್ಸಲ್ಲ ಅಂತ ಹೇಳಿಲ್ವಲ್ಲ, ಬನ್ನಿ ಕರ್ಸೋಣ. ಇಲ್ಲ, ಈಗ ಬಿಡದಿಂದಾನೇ ಈಗ ಬಂದವರು ಅವರು, ಸುರೇಶ್ ರಾಜಣ್ಣ ಅಂತ ರಾಜಣ್ಣ ಬಂದಿದ್ರು. ನೀವು- ನಾನು ಹೆಸರು ಸಮೇತ ಹೇಳ್ತಾ ಇದ್ದೀನಲ್ಲ, ನಟರಾಜರೇ, ನಾನು ಹೆಸರು ಸಮೇತ ಹೇಳ್ತಿದ್ದೀನಲ್ಲ, ರಾಜಣ್ಣ ಅಂತ ಬಂದಿದ್ರು, ಸ್ಟುಡಿಯೋಗೆ ಬಂದಿದ್ರು, ನಟರಾಜರೇ, ಅವರ ಒಂದ್ ಯೋಚನೆ ಪರ ಮಾತಾಡ್ತೀನಿ ಕೇಳಿ. ಈಗ ಸುರೇಶ್ ಅವರು ಹೇಳಿದ್ರು ಕೆಂಪೈನ್ ಪಾಳ್ಯದಲ್ಲಿ 40 ಜನ ಒಪ್ಕೊಂಡಿದ್ರು, ಅವ್ರಲ್ಲಿ ಯಾರು ನಟರಾಜರೇ. ಕರ್ಸಿ ಯಾಕೆ ಒಪ್ಕೊಂಡ್ರು, ಏನ್ ಕತೆ ಎಲ್ಲ ವಿಚಾರಿಸಿ. ಹೌದ್ರಿ, ನಾನು ಅದನ್ನೇ ಹೇಳಿದಿನ. ಅದ್ರಲ್ಲೇ ಒಂದ್ 2-3 ಜನ ಬಂದಿದ್ರು ರೀ, ಅವ್ರು ಮಾತಾಡಿದ್ರು, ಬನ್ನಿ ಸ್ಟುಡಿಯೋಗೆ ಬನ್ನಿ ಮಾತಾಡೋಣ. ನಟರಾಜ್ ಗೌಡ್ರೆ, ನಿಮ್ಮ ಕಡೆಯ words, few words on this, ನಿಮ್ಮ ಕಡೆ reaction on this. Last words on this, ನಟರಾಜ್ ಗೌಡ್ರೆ. ಅದನ್ನೇ ಹೇಳ್ತಾರೆ. ರೈತರಿಗೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಪಾಪ ಬಿಜೆಪಿ ಜೆಡಿಎಸ್ ನವರು. ನಾನು ಏ, ನಾವ್ ಈಗ ನೋಡಿ ಸುರೇಶ್ ಅವರ ಮೇಡಮ್, ಪದೇ ಪದೇ ನಾನು Last ಹೇಳಬೇಕಾಗುತ್ತೆ. reaction. ರೈತರ ಈ ನೋಡಿ, ಈ ದರ್ಪ, ಈ ದಬ್ಬಾಳಿಕೆ, ಅದಲ್ಲ ಒಂದ್ ನಿಮಿಷ, ಈ ದರ್ಪ, ಈ ದಬ್ಬಾಳಿಕೆಗೆ ಬಿಡದಿ ರೈತರ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನವ್ರಿಗೆ. ನಿರ್ಲಜ್ಜವಾದಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇವರ ರೈತರಿಗೆ ಮರಣ ಶಾಸನವನ್ನ ಕೊಡ್ತಾ ಇರ್ತಕ್ಕಂಥದ್ದು ಇಸ್ ಟೋಟಲಿ ಅನ್ಅಕ್ಸೆಪ್ಟಬಲ್. ರೈತ ವಿರೋಧಿ ಕಾಂಗ್ರೆಸ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸುರೇಶ್ ಅವರೇ ಧನ್ಯವಾದ, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಉತ್ಕರ್ಷ್. ಒಟ್ಟಾರೆಯಾಗಿ ಬಹಳಷ್ಟು ಜನ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ ಹೈನುಗಾರಿಕೆ ಮಾಡ್ಕೊಂಡು, ರೇಷ್ಮೆ ಗೂಡು ಕಟ್ಕೊಂಡು, ಬೆಳೆ ಬೆಳ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಆ ಹಸುಗಳು ಎಲ್ಲಿಗೆ ಹೋಗಬೇಕು? ಸುಮಾರು 50,000ಕ್ಕೂ ಹೆಚ್ಚು ಜಾನುವಾರುಗಳಿದ್ದಾವೆ. ಆ ಹಸುಗಳನ್ನು ಕಟ್ಕೊಂಡು ಪುಟ್ಟ ಮಕ್ಕಳಿರ್ತಾರೆ ರೀ, ಶಾಲೆಗೆ ಹೋಗೋ ಮಕ್ಕಳು. ಯಾರಿಗೋ 2,000ನೋ 2,500ನೋ ಸೈಟ್ ಮಾಡಿ ನೀವು ಹಂಚೋದಕ್ಕೆ, ಯಾರ ಹೊಟ್ಟೆನೋ ತುಂಬಿಸೋದಕ್ಕೆ ಇಂಥ ಭೂಮಿನ ನೀವು ನಾಶಪಡ್ಸಕ್ಕೆ ಹೋಗ್ತಿದ್ದೀರಲ್ಲ, ಏನು ಹೊಟ್ಟೆಗೆ ಅನ್ನ ತಿನ್ಕೊಂಡು ಹೋಗೋದೇನ್ರಿ? ಬರೀ ಬೆಂಗಳೂರು ಸುತ್ತಮುತ್ತ ನೀವು ಬರೀ ಬಿಲ್ಡಿಂಗ್ಗಳು AICT ಅಂತ ಮಾಡ್ತಾ ಹೋಗ್ತಾ ಇದ್ರೆ ಅಭಿವೃದ್ಧಿ ಹೆಸರಿನಲ್ಲಿ, ಹೊಟ್ಟೆಗೆ ಅನ್ನ ತಿನ್ಬೇಕಾ, ಮಣ್ಣು ತಿನ್ಕೊಂಡು ಕೂತ್ಕೊಳ್ಬೇಕಾ, ಏನು ತಿನ್ಬೇಕು ಅಂತ ಯೋಚನೆ ಮಾಡಿ. ಆ್ಯಂಡ್ ಆ ಭಾಗದಲ್ಲಿರೋ ಹೆಣ್ಮಕ್ಳುಗಳ ಪರಿಸ್ಥಿತಿ ಏನಾಗ್ಬೇಕ್ರಿ? ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಹೆಣ್ಮಕ್ಳು ಈ ಯೋಜನೆಯನ್ನು ವಿರೋಧಿಸ್ತಾ ಇದ್ದಾರೆ. ಯಾಕೆಂದರೆ ಇವ್ರು ಕೊಡುವಂಥ 2-2.5 ಕೋಟಿ ಏನಿದೆ, ನಾವು ಮುಂದೊಂದು ದಿನ ಅದಕ್ಕೆ 1 ಎಕರೆ ಅಲ್ಲ, ಅರ್ಧ ಎಕರೆ ಜಾಗ ಕೂಡ ಬೇರೆ ಕಡೆ ತೊಗೊಳಕ್ಕಾಗಲ್ಲ. ಜೊತೆಗೆ ಅಷ್ಟೊಂದು ದುಡ್ಡು ಬಂದ್ಬಿಟ್ರೆ, ಮನೆಯಲ್ಲಿ ಗಂಡಸರು ಕುಡ್ಕೊಂಡು ಮಾಡ್ಕೊಂಡು ಆ ದುಡ್ಡನ್ನ ಹಾಳು ಮಾಡಿಬಿಟ್ರೆ ನಾಳೆ ದಿವಸ ನಮ್ಮ ಬದುಕು ಬೀದಿಗೆ ಬರುತ್ತೆ ಅಂತ ಬಹಳಷ್ಟು ಜನ ಹೆಣ್ಮಕ್ಳು ಈ ಯೋಜನೆಯ ವಿರುದ್ಧ ಇದ್ದಾರೆ. ಮತ್ತೊಂದು ಬಾರಿ ಸರ್ಕಾರ ಇದನ್ನ ಮನನ ಮಾಡಬೇಕಾಗತ್ತೆ. ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ಕೂತ್ಕೊಂಡು 1000 ಸಲ ಯೋಚನೆ ಮಾಡಿ. ಈಗ ಆಲ್ರೆಡಿ ಬೆಂಗಳೂರು ಸಿಟಿಯಲ್ಲೇ ಕರೆಕ್ಟಾಗಿ ನೀರು ಕೊಡೋಕ್ಕಾಗ್ತಿಲ್ಲ, ಲೈಟ್ ಫೆಸಿಲಿಟಿ ಕೊಡೋಕ್ಕಾಗ್ತಿಲ್ಲ, ರೋಡ್ ಫೆಸಿಲಿಟಿ ನೆಟ್ಟಗಿಲ್ಲ. ಬೆಂಗಳೂರಲ್ಲೇ ಬೇಕಾದಷ್ಟು ಲೂಪ್ ಹೋಲ್ಸ್ ಇದೆ, ಬೆಂಗಳೂರಲ್ಲೇ ಬೇಕಾದಷ್ಟು ಸಮಸ್ಯೆಗಳಿದೆ. ವಿಶ್ವೇಶ್ವರಯ್ಯ ಲೇಔಟ್ ತಗೊಳ್ಳಿ ಅಥವಾ ಶಿವರಾಮ್ ಕಾರಂತ್ ಲೇಔಟ್ ತಗೊಳ್ಳಿ, ಆ ಲೇಔಟ್ಗಳನ್ನೇ ನೀವಿನ್ನು ಉದ್ಧಾರ ಮಾಡೋಕ್ಕಾಗಿಲ್ಲ. ಇನ್ನು ಹೊಸದಾಗಿ AICT ಮಾಡಿ ಏನ್ರಿ ಮಾಡ್ತೀರಿ? ಸ್ವಲ್ಪ ನಿಮ್ಮ ಅಭಿವೃದ್ಧಿ ಯೋಜನೆಯನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಸ್ವಲ್ಪ ಶಿಫ್ಟ್ ಮಾಡ್ರಿ. ಅಲ್ಲೊಂದಷ್ಟು ಕಂಪ್ನಿಗಳು ಕಟ್ಟಿ, ಅಲ್ಲೊಂದಷ್ಟು ಫೆಸಿಲಿಟಿ ಸಿಗೋ ಥರ ಮಾಡಿ. ಆ ಜನ ಗುಳೆ ಹೋಗೋದಾದ್ರೂ ತಪ್ಪುತ್ತೆ. ಅದು ಬಿಟ್ಟು ಇಷ್ಟು ಸೊಗಸಾಗಿ ಬೆಳೆದಿರುವಂತಹ ಹಚ್ಚ ಹಸಿರಿನ ಆ ವಾತಾವರಣವನ್ನು ಹಾಳು ಮಾಡಿ, ಅಲ್ಲಿನ ರೈತರ ಬಾಯಿಗೆ ಮಣ್ಣು ಹಾಕಿ ನೀವು ಅಭಿವೃದ್ಧಿ ಮಾಡಕ್ಕೆ ಹೊರಟಿದ್ದೀವಿ ಅಂತಂದರೆ ಯಾಕಿಷ್ಟು ಆಸಕ್ತಿ ಆ ಭಾಗದ ಮೇಲೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಆದರೆ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ರೈತರನ್ನ ಎದುರು ಹಾಕೊಂಡಿರುವಂಥ ಯಾವುದೇ ಪಕ್ಷದ ಸರ್ಕಾರಗಳು ಕೂಡ ಸರ್ವೈವ್ ಆಗಿಲ್ಲ, ಆಗೋದು ಇಲ್ಲ ಅಂತ ಹೇಳ್ತಾ ಈ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.